ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ಭಾಷಾಧ್ಯಯನ ಎಂಬ ಈ ಮಾಲಿಕೆಯಲ್ಲಿ ಪಾಠ 33. ಇಂದು ನಾವು ಪ್ರಬಂಧ ಲೇಖನ ಎಂಬ ವಿಚಾರವಾಗಿ ಸ್ವಲ್ಪ ತಿಳಿದುಕೊಳ್ಳೋಣ. ಪ್ರಿಯ ವಿದ್ಯಾರ್ಥಿಗಳೇ, ಈ ಪಾಠ ಅರ್ಥಾತ್ ಪ್ರಬಂಧ ಲೇಖನ ಎಂಬುದು ಕೇವಲ ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಸ್ಪರ್ಧೆಗಳ ದೃಷ್ಟಿಯಿಂದಲೂ ಕೂಡ ಮುಖ್ಯವಾದಂತಹ ಭಾಗ. ಕೇವಲ ಪರೀಕ್ಷೆ ಸ್ಪರ್ಧೆಗಳು ಅಷ್ಟೇ ಅಲ್ಲ, ನೀವು ಬೇರೆ ಬೇರೆ ಪತ್ರಿಕೆಗಳಿಗೆ ಲೇಖನವನ್ನು ಬರೆಯುವಾಗಲೂ ಕೂಡ ಇಲ್ಲಿ ನಾನು ಹೇಳಿಕೊಡುವಂತಹ ವಿಚಾರಗಳನ್ನು ಅರಿತುಕೊಂಡು ಅದನ್ನು ಬಳಸಬಹುದು. ಹಾಗಾದರೆ ಪ್ರಬಂಧ ಎಂದರೆ ಏನು? ಪ್ರಕೃಷ್ಟವಾದ ಬಂಧ ಎಂಬುದು ಪ್ರಬಂಧದ ಅರ್ಥ. ಇದೊಂದು ಸಂಸ್ಕೃತದ ಪದ. ಬಂಧ ಅಂದರೆ ಕಟ್ಟುವಿಕೆ ಎಂದರ್ಥ. ಪ್ರ ಅಂದರೆ ಉಪಸರ್ಗ, ಪ್ರಕೃಷ್ಟವಾಗಿ ಸುಂದರವಾಗಿ ಕಟ್ಟುವಿಕೆ. ನೋಡಿ, ಹೂವುಗಳನ್ನು ಹೇಗೋ ಜೋಡಿಸಿಟ್ಟರೆ ಅದು ಸುಂದರವಾಗಿ ಕಾಣಲಾರದು. ಹೂವುಗಳು ಸುಂದರ, ಆದರೆ ಆ ಜೋಡಿಸುವಿಕೆ ಇದೆಯಲ್ಲ, ಅದು ಇನ್ನೂ ಸೌಂದರ್ಯವನ್ನು ಹೆಚ್ಚಿಗೆ ಮಾಡುತ್ತದೆ ಅಲ್ವೇ? ಸುಂದರವಾದ ಹೂವುಗಳನ್ನು ಸುಂದರವಾಗಿ ಜೋಡಿಸಿಟ್ಟಾಗ ಅದೊಂದು ಸುಂದರವಾದಂತಹ ಮಾಲೆಯಾಗಿ ಎಲ್ಲರಿಗೂ ಸಂತೋಷವನ್ನು ಕೊಡುತ್ತದೆ ಅಲ್ಲವೇ? ಅದೇ ರೀತಿಯಾಗಿ ನಿಮ್ಮ ಸುಂದರವಾದಂತಹ ಅಕ್ಷರಗಳನ್ನು, ಸುಂದರವಾದಂತಹ ವಾಕ್ಯಗಳನ್ನು ಅತ್ಯಂತ ಸುಂದರವಾಗಿ ಜೋಡಿಸಿಟ್ಟಾಗ ಅದು ಪ್ರಬಂಧ ಎನಿಸಿಕೊಳ್ಳುತ್ತದೆ. ವಿಚಾರ ಯಾವುದೇ ಇರಲಿ, ಅದನ್ನು ನೀವು ಯಾವ ರೀತಿಯಾಗಿ ಪ್ರಸ್ತುತಪಡಿಸುತ್ತೀರಿ ಅದು ತುಂಬ ಮುಖ್ಯವಾಗುತ್ತದೆ. ಇರಲಿ, ಪರೀಕ್ಷೆಯ ದೃಷ್ಟಿಯಿಂದ ಈ ಪ್ರಬಂಧ ಲೇಖನ ಹೇಗಿರಬೇಕು ಎಂಬ ವಿಚಾರವಾಗಿ ಇಂದಿನ ಪಾಠದಲ್ಲಿ ಸ್ವಲ್ಪ ವಿವರಿಸುತ್ತೇನೆ. ಸರಿಯಾಗಿ ಗಮನಿಸಿ ಕೇಳಿ. ಇಲ್ಲಿನ ಅಂಶಗಳನ್ನು ಮನದಟ್ಟು ಮಾಡಿಕೊಂಡು ನಿಮ್ಮ ಲೇಖನದಲ್ಲಿ ಅಳವಡಿಸಿಕೊಳ್ಳಿ. ಮೊಟ್ಟ ಮೊದಲಿಗೆ ಪ್ರಬಂಧ ಲೇಖನ. ಇಲ್ಲಿ ಪ್ರಮುಖವಾದ ಅಂಶಗಳು ಯಾವುವು ಎಂಬುದನ್ನು ಗಮನಿಸಿದಾಗ ಶೀರ್ಷಿಕೆ, ತಲೆಬರಹ, ಹೆಡ್ಡಿಂಗ್ ಎಂದು ಕರೆಯುವಂಥದ್ದು. ಮುಂದಿನ ಅಂಶ ಪ್ರಸ್ತಾವನೆ, ಇಂಟ್ರೊಡಕ್ಷನ್. ಯಾವ ರೀತಿಯಾಗಿ ನೀವು ಒಂದು ವಿಚಾರವನ್ನು ಆರಂಭಿಸುತ್ತೀರಿ ಅದು ಪ್ರಸ್ತಾವನೆ. ಮುಂದಿನ ಭಾಗ ವಿವರಣೆ, ಪ್ರಬಂಧದ ವಿಚಾರಗಳನ್ನು ವಿವರಿಸುವಂಥದ್ದು. ಕೊನೆಯ ಭಾಗವೇ ಉಪಸಂಹಾರ, ಇಡೀ ಪ್ರಬಂಧದ ಸಾರವನ್ನು ಸುಂದರವಾಗಿ ಪ್ರಸ್ತುತಪಡಿಸುವಂಥದ್ದು ಉಪಸಂಹಾರ. ಇಷ್ಟು ಅಂಶಗಳನ್ನು ಗಮನಿಸಿ ನಿಮ್ಮ ಪ್ರಬಂಧವನ್ನು ಓದುವವ ಅದಕ್ಕೆ ಮೌಲ್ಯಮಾಪನವನ್ನು ಮಾಡುತ್ತಾನೆ. ಇಲ್ಲಿರುವ ಅಂಶಗಳನ್ನು ಸರಿಯಾಗಿ ತಿಳಿದು ಅದನ್ನು ಪರೀಕ್ಷೆಗಳಲ್ಲಿ ಬಳಸಿ ಪೂರ್ಣಾಂಕಗಳನ್ನು ಗಳಿಸಿ ಎಂಬುದು ನನ್ನ ಆಶಯ. ಪ್ರಿಯ ವಿದ್ಯಾರ್ಥಿಗಳೇ, ಇನ್ನು ಪ್ರಬಂಧದ ಸ್ವರೂಪ ಹೇಗಿರಬೇಕು ಎಂಬುದನ್ನು ಗಮನಿಸೋಣ. ಮೊಟ್ಟ ಮೊದಲಿಗೆ ಶೀರ್ಷಿಕೆ ಎಂಬುದು ಬರುತ್ತದೆ. ಆನಂತರ ಬರುವಂತಹ ಅಂಶವೇ ಪೀಠಿಕೆ, ಸ್ವಲ್ಪ ಚಿಕ್ಕದಾದಂತಹ ಭಾಗ. ಆಮೇಲೆ ಬರುವಂತಹ ಅಂಶ ವಿವರಣೆ. ಇಲ್ಲಿ ಬಹಳಷ್ಟು ವಿಚಾರಗಳನ್ನು ನಾವು ಹೇಳುತ್ತೇವೆ. ಆನಂತರ ಕೊನೆಯಲ್ಲಿ ಬರುವಂತಹ ಅಂಶವೇ ಉಪಸಂಹಾರ. ಇನ್ನು ಶೀರ್ಷಿಕೆ ಆರಂಭದಲ್ಲಿ ಬರುವಂಥದ್ದು. ನೀವು ಬರೆಯುವಂತಹ ಪ್ರಬಂಧಕ್ಕೆ ಉತ್ತಮವಾದಂತಹ ಒಂದು ಶೀರ್ಷಿಕೆಯನ್ನು ನೀವು ಕೊಡಿ, ಅಥವಾ ಕೊಟ್ಟಿರುವ ಶೀರ್ಷಿಕೆಗೆ ಅನುಗುಣವಾಗಿ ಪ್ರಬಂಧವನ್ನು ಬರೆಯುವುದನ್ನು ಅಭ್ಯಾಸ ಮಾಡಿ, ಅಥವಾ ಶೀರ್ಷಿಕೆಯನ್ನು ಮೊದಲೇ ಕೊಟ್ಟಿದ್ದರೆ ಅದನ್ನು ಸುಂದರವಾಗಿ ನಮೂದಿಸಿ. ಪೀಠಿಕೆಯ ಅಂಶವನ್ನು ಗಮನಿಸೋಣ. ಈ ಪೀಠಿಕೆಯ ಭಾಗದಲ್ಲಿ ಶೀರ್ಷಿಕೆ ಮತ್ತು ಪ್ರಬಂಧದ ಸಂಕ್ಷಿಪ್ತವಾದ ಪರಿಚಯವಿರಬೇಕು. ಅಂದರೆ ಪೀಠಿಕೆಯನ್ನು ಬರೆಯುವಾಗ ಪ್ರಬಂಧದ ಶೀರ್ಷಿಕೆ ನಿಮ್ಮ ತಲೆಯಲ್ಲಿರಲಿ.
ಅಂದರೆ ಶೀರ್ಷಿಕೆಯನ್ನ ಸಂಕ್ಷೇಪವಾಗಿ, ಚಿಕ್ಕದಾಗಿ, ಚೊಕ್ಕದಾಗಿ ಪರಿಚಯ ಮಾಡುವಂತಹ ಭಾಗವೇ ಪೀಠಿಕೆ. ಪ್ರಬಂಧದ ಸ್ವರೂಪವನ್ನ ಸುಲಭವಾದ ಪದಗಳಲ್ಲಿ ಪರಿಚಯಿಸಬೇಕು. ಯಾವ ವಿಚಾರವಾಗಿ ಪ್ರಬಂಧವನ್ನ ಬರೆಯುತ್ತೀರೋ ಆ ವಿಚಾರವನ್ನ ನೀವು ಸಂಕ್ಷೇಪವಾಗಿ, ಚಿಕ್ಕದಾಗಿ ಪರಿಚಯ ಮಾಡುವಂತಹ ಭಾಗವೇ ಪೀಠಿಕೆ. ಹೇಗೆಂದರೆ, ಸುಂದರವಾದ ಮನೆಯ ಪ್ರವೇಶ ದ್ವಾರದಂತೆ ಪೀಠಿಕೆಯು ಪ್ರಬಂಧದ ಪ್ರವೇಶವಾಗಿರುತ್ತದೆ. ಯಾವುದೋ ಒಂದು ದೊಡ್ಡ ಮನೆಯನ್ನ ನೀವು ಪ್ರವೇಶ ಮಾಡುವಾಗ ಅದರ ಪ್ರವೇಶ ದ್ವಾರ ಎಷ್ಟು ಸುಂದರವಾಗಿಯೂ ಅಂದವಾಗಿಯೂ ಇರುತ್ತದೋ, ಆ ಮನೆಯ ಪ್ರವೇಶದ ನಂತರ ಆ ಭಾವನೆಯು ನಿಮ್ಮಲ್ಲಿ ಜಾಗೃತವಾಗಿ ಒಂದು ಆಹ್ಲಾದಕರವಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡುತ್ತದೆ. ಆದ್ದರಿಂದ ಮನೆಯ ಪ್ರವೇಶ ದ್ವಾರ ಎಷ್ಟು ಸುಂದರವಾಗಿರುತ್ತದೆಯೋ, ಮನೆಯ ಒಳಗಿನ ವಾತಾವರಣವು ಅದೇ ರೀತಿಯಾಗಿ ಇರಬಹುದೆಂಬ ನಿರೀಕ್ಷೆ ಆ ಪ್ರವೇಶ ದ್ವಾರದಲ್ಲೇ ಜನಗಳಿಗೆ ಬರುವುದು ಸಹಜ. ಆ ರೀತಿಯಾಗಿ ಪೀಠಿಕೆಯನ್ನ ಬರೆಯಬೇಕು. ಮುಂದಿನ ಭಾಗ ವಿವರಣೆ. ಈ ಪ್ರಬಂಧದ ವಿವರಣೆಯನ್ನ ಬೇರೆ ಬೇರೆ ಗದ್ಯ ಖಂಡಗಳಲ್ಲಿ ವಿವರಿಸಬೇಕು. ವಿಷಯಕ್ಕನುಗುಣವಾಗಿ ಗದ್ಯ ಖಂಡಗಳನ್ನ ಮಾಡಿರಬೇಕು. ಯಾವುದೋ ಒಂದು ವಿಚಾರವನ್ನ ಕೊಟ್ಟಾಗ ಆ ಪ್ರಬಂಧದ ಅಂಶಗಳನ್ನ ಗದ್ಯ ಖಂಡಗಳಾಗಿ ವಿಭಾಗಿಸಿ ಅದನ್ನ ಸ್ಫುಟವಾಗಿ ವಿವರಣೆ ಮಾಡಬೇಕು. ಪ್ರಬಂಧದ ವಿಷಯಕ್ಕೆ ಸಂಬಂಧಿಸಿದ ಉದಾಹರಣೆಗಳನ್ನು, ಲೋಕೋಕ್ತಿಗಳನ್ನು, ಗಾದೆಗಳನ್ನು, ವಚನ ಸಾಹಿತ್ಯವನ್ನು ಮತ್ತು ಹಿರಿಯರ ಮಾತುಗಳನ್ನು ನಮೂದಿಸಬೇಕು. ನೀವು ಯಾವುದೋ ಒಂದು ಪ್ರಬಂಧವನ್ನ ವಿವರಿಸುವಾಗ ಆ ಪ್ರಬಂಧಕ್ಕೆ ಸಂಬಂಧಪಟ್ಟಂತಹ ಗಾದೆ ಮಾತುಗಳಿರಬಹುದು, ಸುಭಾಷಿತಗಳಿರಬಹುದು, ವಚನ ಸಾಹಿತ್ಯ ಇರಬಹುದು, ಅಥವಾ ಹಿರಿಯರು ಜ್ಞಾನಿಗಳ ವಚನಗಳನ್ನ ನೀವು ಅಲ್ಲಿ ನಮೂದಿಸಿದಾಗ ನಿಮ್ಮ ಪ್ರಬಂಧಕ್ಕೆ ಹೆಚ್ಚು ಮೌಲ್ಯ ಬರುತ್ತದೆ. ಸುಂದರವಾದ ಮತ್ತು ಸ್ಪಷ್ಟವಾದ ವಿವರಗಳು ಓದುಗರನ್ನ ಆಕರ್ಷಿಸುವಂತಿರಬೇಕು. ಅಸ್ಪಷ್ಟವಾದ ಅಥವಾ ಅನುಚಿತವಾದ ವಿಚಾರಗಳನ್ನ ಸೇರಿಸಬಾರದು. ಅಂದರೆ ನೀವು ಯಾವ ವಿಚಾರವನ್ನ ಹೇಳಲು ಹೊರಟಿರುವಿರೋ ಆ ವಿಚಾರವನ್ನ ಸುಂದರವಾದಂತಹ, ಸರಳವಾದಂತಹ ಪದಗಳಲ್ಲಿ ಪ್ರಸ್ತುತಗೊಳಿಸಿ. ಯಾವುದೇ ರೀತಿಯಾದಂತಹ ಅಸ್ಪಷ್ಟ ವಿಚಾರಗಳನ್ನ, ನಿಮಗೆ ತಿಳಿಯದೇ ಇರುವಂತಹ ವಿಚಾರಗಳನ್ನ ಅಥವಾ ಓದುಗರ ಗೊಂದಲವನ್ನ ಹೆಚ್ಚಿಸುವಂತಹ ವಿಚಾರಗಳನ್ನ ದಯವಿಟ್ಟು ಈ ಭಾಗದಲ್ಲಿ, ಪ್ರಬಂಧದಲ್ಲಿ ಸೇರಿಸಬೇಡಿ. ನಿಮ್ಮ ವಿಚಾರಗಳು ನಿಖರವಾಗಿಯೂ, ಸ್ಪಷ್ಟವಾಗಿಯೂ, ಸುಂದರವಾಗಿಯೂ ಇರಲಿ. ಓದುಗರನ್ನ ಹೆಚ್ಚು ಹೆಚ್ಚು ಆಕರ್ಷಿಸುವಂತಹ ಪದಗಳನ್ನ ಬಳಸಿ, ಆ ರೀತಿಯಾದಂತಹ ವಾಕ್ಯಗಳನ್ನ ಜೋಡಿಸಿ ಹೇಳಬೇಕಾದಂತಹ ವಿಚಾರವನ್ನ, ವಿಷಯವನ್ನ ಸ್ಪಷ್ಟವಾಗಿ ಹೇಳಿ. ಇದು ಪ್ರಬಂಧದ ವಿವರಣೆ. ಇಲ್ಲಿ ಅನೇಕ ಗದ್ಯ ಖಂಡಗಳನ್ನ ನೀವು ವಿಭಾಗಿಸಿ ಇದನ್ನು ಪ್ರಸ್ತುತಪಡಿಸಬಹುದು. ಇನ್ನು ಕೊನೆಯ ಭಾಗ ಮಕ್ಕಳೇ, ಉಪಸಂಹಾರ. ನಿಮ್ಮ ಪ್ರಬಂಧದ ಉಪಸಂಹಾರ ಹೇಗಿರಬೇಕು ಎಂದರೆ, ವಿವರಣೆಯ ವಿಭಾಗದಲ್ಲಿ ಉಲ್ಲೇಖಿಸಿದ ವಿಷಯಗಳ ಸಾರವನ್ನು ಈ ಭಾಗದಲ್ಲಿ ಬರೆಯಬೇಕು. ಅಂದರೆ ಪ್ರಬಂಧವನ್ನ ನೀವು ಆರಂಭಿಸಿದ್ದೀರಿ ಪೀಠಿಕೆಯ ಭಾಗದಲ್ಲಿ, ಪ್ರಬಂಧವನ್ನ ಪರಿಚಯಿಸಿದ್ದೀರಿ ಪೀಠಿಕೆಯ ಭಾಗದಲ್ಲಿ. ಆ ಪರಿಚಯಿಸಿದಂತಹ ಭಾಗವನ್ನ ಇನ್ನು ಹೆಚ್ಚು ಹೆಚ್ಚಿನ ವಿಚಾರವನ್ನ ಸೇರಿಸಿ ಅದಕ್ಕೆ ಸಂಬಂಧಪಟ್ಟಂತಹ ವಿವರಣೆಯನ್ನ ನೀವು ಮಾಡುವಂತಹ ಭಾಗ ವಿವರಣೆಯ ಭಾಗ. ಆ ವಿವರಣೆಯ ಭಾಗವನ್ನ ನೀವು ಕ್ರೋಢೀಕರಿಸಿ, ಸಂಕ್ಷಿಪ್ತಗೊಳಿಸಿ ಉಪಸಂಹಾರದಲ್ಲಿ ಸಾರವತ್ತಾಗಿ ಬರೆಯಬೇಕು. ಪ್ರಬಂಧದ ವಿಚಾರಕ್ಕೆ ಸಂಬಂಧಿಸಿದ ನಿಮ್ಮ ಅಭಿಪ್ರಾಯವನ್ನು ಅಥವಾ ನಿಲುವನ್ನು ವ್ಯಕ್ತಪಡಿಸಲು ಇಲ್ಲಿ ಅವಕಾಶವಿರುತ್ತದೆ. ಅಂದರೆ ಯಾವುದೋ ಒಂದು ವಿಚಾರವನ್ನ ನೀವು ಪ್ರಸ್ತುತಪಡಿಸುವಾಗ ನಿಮ್ಮ ಸ್ವಂತ ಅಭಿಪ್ರಾಯವನ್ನ, ನಿಮ್ಮ ಸ್ವಂತ ನಿಲುವನ್ನ ನೀವು ವ್ಯಕ್ತಪಡಿಸಲು, ಅದನ್ನು ಪ್ರಕಾಶಗೊಳಿಸಲು ಈ ಭಾಗದಲ್ಲಿ, ಉಪಸಂಹಾರದಲ್ಲಿ ಅವಕಾಶ ಇದೆ. ಉದಾಹರಣೆಗೆ, ನನ್ನ ಅಭಿಪ್ರಾಯದಂತೆ
ಈ ವಿಚಾರವು ಈ ರೀತಿಯಾಗಿ ಇದ್ದರೆ ಇನ್ನೂ ಉತ್ತಮವಾಗಿರುತ್ತದೆ ಎಂಬುದನ್ನು ಇಲ್ಲಿ ಹೇಳಬಹುದು. ಅಥವಾ ಸಮಾಜಕ್ಕೆ ಈ ಪ್ರಬಂಧದ ಸಂದೇಶವನ್ನ ಇಲ್ಲಿ ಬರೆಯಬೇಕು. ನನ್ನ ಈ ಬರವಣಿಗೆಯು ಅಥವಾ ನಾನು ಬರೆದ ಈ ಲೇಖನವು, ಈ ಪ್ರಬಂಧ ಲೇಖನವು ಸಮಾಜಕ್ಕೆ ಯಾವ ರೀತಿಯಾದಂತಹ ಸಂದೇಶವನ್ನು ಕೊಡುತ್ತದೆ, ಸಮಾಜಕ್ಕೆ ಯಾವ ಪ್ರೇರಣೆಯನ್ನ ನೀಡುತ್ತದೆ ಎಂಬ ವಿಚಾರವನ್ನ ನೀವು ಇಲ್ಲಿ ಸಂಕ್ಷೇಪವಾಗಿ ನಮೂದಿಸಬಹುದು. ಈ ಪ್ರಬಂಧದ ಓದುಗರನ್ನು ಪ್ರೇರೇಪಿಸುವ ಸಾಲುಗಳನ್ನು ಇಲ್ಲಿ ಸಂಕ್ಷೇಪವಾಗಿ ಸೂಚಿಸಬಹುದು. ಅಂದರೆ ಉಪಸಂಹಾರವನ್ನ ನೀವು ಮಾಡುವಾಗ ಈ ಪ್ರಬಂಧವು, ನೀವು ಬರೆಯುತ್ತಿರುವಂತಹ ಪ್ರಬಂಧವು ಓದುಗರನ್ನು ಯಾವ ರೀತಿಯಾಗಿ ಪ್ರೇರಣೆಗೊಳಿಸುತ್ತದೆ, ಯಾವ ವಿಚಾರವಾಗಿ ಅವರಿಗೆ ಮಾರ್ಗದರ್ಶನ ಮಾಡುತ್ತದೆ ಎಂಬುದನ್ನು ಕೂಡ ಸಂಕ್ಷಿಪ್ತವಾಗಿ ಇಲ್ಲಿ ಸೂಚನೆ ಮಾಡಲು ಅವಕಾಶ ಇದೆ. ಒಟ್ಟಿನಲ್ಲಿ ನಿಮ್ಮ ಉಪಸಂಹಾರವು ಓದುಗರ ಮನಸ್ಸಿನಲ್ಲಿ ಒಳ್ಳೆಯ ಪರಿಣಾಮವನ್ನು ಬೀರುವಂತೆ ಈ ಪ್ರಬಂಧವನ್ನು ಬರೆದು ಮುಕ್ತಾಯಗೊಳಿಸಬೇಕು. ಗಮನಿಸಿ ವಿದ್ಯಾರ್ಥಿಗಳೇ, ನೀವು ಬರೆದಂತಹ ಪ್ರಬಂಧದ ಪೀಠಿಕೆಯಾಗಲಿ, ವಿವರಣೆಯಾಗಲಿ, ಉಪಸಂಹಾರವಾಗಲಿ ಓದುಗರ ಮೆಚ್ಚುಗೆಗೆ ಎಷ್ಟು ಪಾತ್ರವಾಗುತ್ತದೆಯೋ ಅಷ್ಟು ಹೆಚ್ಚು ಮೌಲ್ಯಯುತವಾಗಿ ನಿಮ್ಮ ಪ್ರಬಂಧ ಹೊರಬರುತ್ತದೆ. ಜೊತೆಗೆ ಮೌಲ್ಯಮಾಪಕರನ್ನು ಕೂಡ ಆಕರ್ಷಿಸುತ್ತದೆ. ಅವರು ಹೆಚ್ಚು ಅಂಕಗಳನ್ನು ಕೊಡಲು ಪ್ರೇರೇಪಿಸುತ್ತದೆ. ಆದ್ದರಿಂದ ಪ್ರಿಯ ವಿದ್ಯಾರ್ಥಿಗಳೇ, ವ್ಯಾಕರಣ ವಿಭಾಗದಲ್ಲಿ ಅತ್ಯಂತ ಪ್ರಮುಖವಾದಂತಹ ಈ ಪ್ರಬಂಧ ಲೇಖನ ಭಾಗವನ್ನು ಸರಿಯಾಗಿ ಗಮನವಿಟ್ಟು ಅರ್ಥ ಮಾಡಿಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಸಂಗ್ರಹಿಸಿದ ವಿಚಾರಗಳನ್ನು ಉತ್ತಮ ರೀತಿಯಲ್ಲಿ ಪ್ರಸ್ತುತಪಡಿಸಿ ಒಳ್ಳೆಯ ಅಂಕಗಳನ್ನು ಗಳಿಸಿ ಕೀರ್ತಿವಂತರಾಗಿ ಬಾಳಿ ಎಂದು ಹಾರೈಸುತ್ತಾ ಇಂದಿನ ಪಾಠವನ್ನು ಮುಗಿಸುತ್ತಿದ್ದೇನೆ. ಜೊತೆಗೆ ಈ ಕನ್ನಡ ಭಾಷಾಧ್ಯಯನ ಎಂಬ ಮಾಲಿಕೆಯನ್ನು ಕೂಡ ಮುಗಿಸುತ್ತಿದ್ದೇನೆ. ನಮ್ಮ ತಂದೆ ತಾಯಿಯರ, ಗುರುಗಳ, ಹಿರಿಯರ ಎಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತಾ ಇನ್ನೊಮ್ಮೆ ನಾವೆಲ್ಲರೂ ಕನ್ನಡ ಬಳಸೋಣ, ಕನ್ನಡ ಬೆಳೆಸೋಣ ಎಂಬ ಮಾತಿನೊಂದಿಗೆ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಎಲ್ಲ ವಿಡಿಯೋಗಳನ್ನು ನೋಡಿ ಅಭಿಪ್ರಾಯಗಳನ್ನು ಹಂಚಿಕೊಂಡು ಹೆಚ್ಚು ಜನರಿಗೆ ತಲುಪುವಂತೆ ಮಾಡಿದ ನಿಮಗೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ನಮಸ್ಕಾರ.